ಎಲೆಲೆ ಪವನಜ ಮಾಗಧೇಶ್ವರ ನಳವನರಿದ ನಿನ್ನ ತಂದೆಯ ಬಲುಹ ಕೊಂಡಿರಿಪುವ ಮುರಿ ನೆನೆ ನೆನೆ ಸಮೀರಣನ ಬಲು ಮುಗಿಲು ಬಿರುಗಾಳಿಯೊಡ್ಡಿನೊಳಳುಕದೆ ಫಡ ಬೇಗ ಮಾಡನೆ ಕಲಿವ್ರಕೋದರ ಅನಿಲ ರೂಪ ಧ್ಯಾನ ಪರನಾದ ಧ್ಯಾನದಲ್ಲಿ ತನ್ಮಯತೆಯಾಗಲ ನೂನ ಸಾಹಸನಾಗಿ ಮಗಧ ಮಹಾನರೇಂದ್ರನ ತುಡುಕಿ ಹಿಡಿದನು ಮಲ್ಲಗಂಟಿನಲೇ ಆ ನಗೆಯನೇ ವರ್ಣಿಸುವೆನು ಅನುಮಾನಿಸದೆ ಬೀಸಿದನು ಬವಣೆಯ ಭಾನುಮಂಡಲದಂತೆ ತಿರುಗಿದನ ಜರಾಸಂಧ ಕೀಳು ಜನಮೇ ಜಯದರಿತ್ರಿ ಪಾಲ ಪವನ ಜನಧಿಕ ರೋಷಜ್ವಾಲೆಯಲಿ ಕುಡಿ ಮೀಸೆ ಕೋರಿಡೆ ಬಳಿಕರಿಪು ಭಟನ ಕಾಲ ಹಿಡಿದುರೆ ಮೆಟ್ಟಿ ಸರ್ರನೆ ಸೀಳಿದನು ಎರಡಾಗಿ ತನುವನು ಘೋಳಿಡಲು ಮಾಗಧನ ಪರಿಜನವಧಿಕ ಶೋಕದಲ್ಲಿ ಬಿಸುಟನ ಸೀಳೆರಡನತ್ತ ಅತ್ತ ಸಮಸಾಹಸಿ ಭೀಮಸೇನನು ನಸು ನಗುತ ಬಂದೆರಗಿದನು ಶ್ರೀಕೃಷ್ಣ ಅಂಗ್ರಿಯಲಿ ಒಸೆದು ಹಿಡಿದೆತ್ತಿದನು ಮುರಹರನ ಸುರನಾಸೀಳೆರಡು ಬೆಚ್ಚರೆ ಮಸಗಿದ ಮದತಾನೆಯಂದದಿ ಮಲೆತು ಬೊಬ್ಬಿರಿದ. ವೈಶಂಪಾಯನನು ಕಥೆಯನ್ನು ಮುಂದುವರಿಸಿದನು. ಎಲೈ ಭೀಮ, ಜರಾಸಂಧನ ರೀತಿಯನ್ನು ತಿಳಿದುಕೊಂಡೆಯಾ? ನಿನ್ನ ತಂದೆಯಾದ ವಾಯುವಿನ ಬಲವನ್ನು ತಂದುಕೊಂಡು ಶತ್ರು ಸಂಹಾರ ಮಾಡು. ಮೋಡಗಳು ಎಷ್ಟು ದಟ್ಟವಾಗಿದ್ದರೂ ಗಾಳಿಯ ಹೊಡೆತಕ್ಕೆ ಚದುರಿ ಹೋಗುವುದಿಲ್ಲವೇ? ಹೆದರದೆ ಅತಿಬೇಗ ನಾನು ಹೇಳಿದಂತೆ ಮಾಡು ಎಂದು ಕೃಷ್ಣನು ಹೇಳಲು ಭೀಮನು ವಾಯುವನ್ನು ಧ್ಯಾನಿಸಿದನು. ಧ್ಯಾನದಲ್ಲಿ ತನ್ಮಯನಾದೊಡನೆ ಭೀಮನು ಸ್ವಲ್ಪವೂ ಕೊರತೆಯಿಲ್ಲದ ಸಂಪೂರ್ಣ ಸಾಹಸದಿಂದ ಜರಾಸಂಧನನ್ನು ಮಲ್ಲಗಂಟಿನಲ್ಲಿ ಹಿಡಿದು ತಲೆಯ ಮೇಲೆ ತಿರುಗಿಸಿದನು. ಜರಾಸಂಧನು ಸೂರ್ಯಮಂಡಲವು ತಿರುಗುತ್ತದೆಯೋ ಎಂಬಂತೆ ಕಾಣಿಸಿದನು. ಭೀಮನು ಕೋಪಾಧಿಕ್ಯದಿಂದ ಕುಡಿಮೀಸೆಗಳು ಕುಣಿಯುತ್ತಿರಲು ಜರಾಸಂಧನನ್ನು ನೆಲಕ್ಕಪ್ಪಳಿಸಿ ಒಂದು ಕಾಲನ್ನು ಮೆಟ್ಟಿ ಇನ್ನೊಂದು ಕಾಲನ್ನು ಹಿಡಿದು ದೇಹವನ್ನು ಎರಡು ಭಾಗಗಳಾಗಿ ಸೀಳಿದನು. ಜರಾಸಂಧನ ಪರಿವಾರದವರು ಶೋಕಭರಿತರಾಗಿ ಆರ್ತಧ್ವನಿಯಿಂದ ಶೋಕಿಸಿದರು. ಎರಡು ಸೀಳುಗಳನ್ನು ಒಂದೊಂದು ಕಡೆ ಎಸೆದು ಭೀಮನು ನಸುನಗುತ್ತಾ ಬಂದು ಶ್ರೀಕೃಷ್ಣನಿಗೆ ನಮಸ್ಕರಿಸಿದನು. ಶ್ರೀಕೃಷ್ಣನು ಪ್ರೀತಿಯಿಂದ ಅವನನ್ನು ಎತ್ತಿದನು. ಈ ಕಡೆ ಜರಾಸಂಧನ ದೇಹದ ಸೀಳುಗಳೆರಡೂ ಒಂದಾಗಿ ಕೋಪಗೊಂಡ ಮದದಾನೆಯಂತೆ ಜರಾಸಂಧನು ಗರ್ಜಿಸುತ್ತಾ ನಿಂತನು.